ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಶಿವಲೀಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ BPL ಕಾರ್ಡ್ನಿಂದ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಆಪ್ರೇಷನ್ ಮಾಡ್ತಾರಾ ಅನ್ನೋದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ನಾನು ಹೇಳಕ್ಕೆ ಹೊರಟಿರೋ ವಿಷಯ ಪ್ರಾಕ್ಟಿಕಲ್ಲಾಗಿ ಹಾಸ್ಪಿಟಲಿಗೆ ಹೋದರೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆನೇ ಹೇಳಕ್ಕೆ ಹೊರಟಿರೋದು. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ನಿಮಗೂ ಕೂಡ ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದೆ, ಅದರಲ್ಲಿ ಹೇಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೋಬೋದು ಅಂತ. ಇವತ್ತಿನ ವಿಡಿಯೋದಲ್ಲಿ ಸರ್ಜರಿ ಆಪ್ರೇಷನ್ ಮಾಡಿದ್ರು ಕೂಡ ಫ್ರೀಯಾಗಿ ಮಾಡ್ತಾರಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹೌದು, ಆಯುಷ್ಮಾನ್ ಭಾರತ್ ಯೋಜನೆಯಡಿ BPL ಕಾರ್ಡ್ ಇದ್ದರೆ, ಕೆಲವೊಬ್ರು ರೇಷನ್ ಕಾರ್ಡ್ ಅಂತಾರೆ, ಅಂತ್ಯೋದಯ ಕಾರ್ಡ್ ಎಲ್ಲವೂ ಕೂಡ ಒಂದೇ. ಇದರ ಯೋಜನೆಯಡಿ ರೇಷನ್ ಕಾರ್ಡ್ ಮತ್ತು ಪೇಷಂಟ್ ಆಧಾರ್ ಕಾರ್ಡ್ ಇದ್ದರೆ ಆಪ್ರೇಷನ್ ಫ್ರೀಯಾಗಿ ಮಾಡ್ತಾರೆ. ಎಲ್ಲ ಆಪ್ರೇಷನ್ಸು ಕೂಡ ಇಲ್ಲಿ ಫ್ರೀ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲೂ ಕೂಡ ಗೌರ್ಮೆಂಟ್ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಕೆಲವೊಂದು ಸರ್ಜರೀಸ್ಗಳನ್ನ ಮಾಡೋದಕ್ಕೆ ಮಾತ್ರನೇ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂಥ ಆಪ್ರೇಷನ್ಸ್ ಮಾತ್ರನೇ ಫ್ರೀಯಾಗಿ ಆಗುತ್ತೆ. ಕೆಲವೊಂದು ಆಪ್ರೇಷನ್ ಗೌರ್ಮೆಂಟ್ ಅವರೇ ಫ್ರೀಯಾಗಿ ಮಾಡೋದ್ರಿಂದ ಗೌರ್ಮೆಂಟ್ ಅವರೇ ಆಪ್ರೇಷನ್ ಮಾಡಬೇಕು ಅಂತ ಇದೆ. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಮಾಡುವಂಥ ಆಪ್ರೇಷನ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಈಗ ಯಾರು ಆಯುಷ್ಮಾನ್ ಭಾರತ್ ಯೋಜನೆದು ಟೈಅಪ್ ಎಂಪೆನಲ್ ಆಗಿರ್ತಾರೋ ಆ ಹಾಸ್ಪಿಟಲ್ನಲ್ಲಿ ಎಲ್ಲ ಸರ್ಜರೀಸು ಏನೇನು ಸ್ಪೆಷಾಲಿಟಿ ಇದೆ ಇವಾಗ, ಎಕ್ಸಾಂಪಲ್ ಬಂದು ಯೂರಾಲಜಿ ಆಗಿರ್ಬೋದು, ನ್ಯೂರೋ, ಕಾರ್ಡಿಯಾಲಜಿ, ಜನರಲ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಆರ್ಥೋಪೀಡಿಕ್, ಡೆಂಟಲ್ಲು, ಹೀಗೆ ಇನ್ನು ಹಲವಾರು ಏನೇನು ಸ್ಪೆಷಾಲಿಟಿ ಇದೆ ಅದನ್ನು ಕೆಲವೊಂದು ಹಾಸ್ಪಿಟಲ್ ಅವರು ಎಷ್ಟು ಸ್ಪೆಷಾಲಿಟಿ ಅವ್ರ ಹಾಸ್ಪಿಟಲಲ್ಲಿ ಅವೈಲಬಲ್ ಇದೆಯೋ ಅಷ್ಟನ್ನು ಅವರು ಟೈಅಪ್ ಮಾಡ್ಕೊಂಡಿದ್ರೆ, ಅದರಲ್ಲಿ ನಿಮ್ಮ ಪೇಷಂಟಿಗೆ ಯಾವ ತೊಂದರೆ ಇದೆ ಅದು ಆ ಹಾಸ್ಪಿಟಲಲ್ಲಿ ಟೈಅಪ್ ಆಗಿದೆಯಾ ಅಂತ ವಿಚಾರಿಸ್ಕೊಂಡು ನಿಮಗೆ ಮಾಡೋ ಸರ್ಜರಿ ಆ ಹಾಸ್ಪಿಟಲ್ನಲ್ಲಿ ಫ್ರೀ ಮಾಡ್ತಾರಾ, ಅದು ಟೈಅಪ್ ಇದೆಯಾ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಎಕ್ಸಾಂಪಲ್ ಬಂದು ಕಿಡ್ನಿ ಸ್ಟೋನು, ಬಹಳ ಜನರಿಗೆ ಈಗ ಪ್ರೆಸೆಂಟ್ ಡೇಸಲ್ಲಿ ಬರ್ತಾ ಇರೋದು ಕಿಡ್ನಿ ಸ್ಟೋನು. ಅದು ಯೂರಾಲಜಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನಿಮಗೆ ಕಿಡ್ನಿ ಸ್ಕ್ಯಾನ್ ಮಾಡಿಸಿದಾಗ ಹೊಟ್ಟೆ ನೋವು ಬಂದು ಸ್ಕ್ಯಾನ್ ಮಾಡಿಸ್ತೀರ, ಅದರಲ್ಲಿ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಹೇಳ್ತಾರೆ ಆಪ್ರೇಷನ್ ಮಾಡಬೇಕು, ಈಗೆಲ್ಲ ಲೇಸರ್ ಟ್ರೀಟ್ಮೆಂಟ್ ಬಂದಿದೆ, ಲೇಸರ್ ಟ್ರೀಟ್ಮೆಂಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಆ ಹಾಸ್ಪಿಟಲ್ ಏನಾದರೂ ಆಯುಷ್ಮಾನ್ದು ಸ್ಕೀಮ್ ಎಂಪೆನಲ್ ಮಾಡ್ಕೊಂಡಿದ್ರೆ, ಯೂರಾಲಜಿನೂ ಕೂಡ ಅವರು ಎಂಪೆನಲ್ ಆಗಿದ್ದರೆ ನೀವು ಡಾಕ್ಟರ್ ಹತ್ರ ಕೇಳ್ಬೋದು, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಸರ್, ನಮಗೇನು ಫ್ರೀ ಬರೋದಿಲ್ವಾ ಈ ಹಾಸ್ಪಿಟಲಿಂದ, ಫ್ರೀ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ವಾ ಅಂತ. ಆವಾಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಆ ಆಪ್ರೇಷನ್ ಅವರು ಟೈಅಪ್ ಆಗಿದ್ದರೆ, ಕಿಡ್ನಿ ಸ್ಟೋನ್ ಆಪ್ರೇಷನ್ ಮಾಡೋದಿದ್ದರೆ ಆಪ್ರೇಷನ್ ಮಾಡ್ಬೋದು ಫ್ರೀಯಾಗಿ. ಅದಕ್ಕೂ ಏನು ಮಾಡಬೇಕು, ಫ್ರೀಯಾಗಿ ಆಪ್ರೇಷನ್ ಮಾಡಬೇಕಂದ್ರೆ ಹಾಸ್ಪಿಟಲು ಟೈಅಪ್ ಆಗಿದ್ದ ಕೂಡಲೇ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ ಕೂಡಲೇ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಡು ಫ್ರೀ ಮಾಡಲಿಕ್ಕೆ ಬರೋದಿಲ್ಲ ಆಪ್ರೇಷನ್ಗಳಿಗೆಲ್ಲ. ಅದಕ್ಕೆ ಆದಂಥ ಒಂದು ರೂಲ್ಸ್ ಅಂತ ಇದೆ, ರೆಫರಲ್ ಲೆಟರ್ ಅಂತ ತರಬೇಕು. ನಿಮ್ಮ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲಿಂದ ರೆಫರಲ್ ಲೆಟರ್ ಅಂತ ತೊಗೊಂಡು ಬರಬೇಕು. ಆ ರೆಫರಲ್ ಲೆಟರ್ನ ತೊಗೊಂಡು ಬಂದು ಇಲ್ಲಿ ಈಗ ನೀವು ಯಾವ ಹಾಸ್ಪಿಟಲಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಸರ್ಜರಿ ಮಾಡಿಸ್ಕೋಬೇಕು ಅಂತ ಇದ್ದೀರೋ ಆ ಹಾಸ್ಪಿಟಲ್ಗೆ ನೀವು ಅಲ್ಲಿಂದ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲಿಂದ ರೆಫರಲ್ ಲೆಟರ್ನ ಬರೆಸ್ಕೊಂಡು ಆನ್ಲೈನಲ್ಲಿ ಮಾಡಿಕೊಡ್ತಾರೆ. ಅದನ್ನು ತೊಗೊಬಂದು ಆಪ್ರೇಷನ್ಗೂ ಮುಂಚೆನೇ ಸಬ್ಮಿಟ್ ಮಾಡಿದ್ರೆ ಇವರು ಅದನ್ನು ಪ್ರೋಸೆಸ್ ಮಾಡಿ ಅಪ್ರೂವಲ್ ತೊಗೊಂಡು ನಿಮಗೆ ಅದಾದಮೇಲೆ ಅಡ್ಮಿಷನ್ ಮಾಡಿಕೊಂಡು ಅಪ್ರೂವಲ್ ತೊಗೊಂಡಾದ್ಮೇಲೆ ಅಡ್ಮಿಷನ್ ಮಾಡ್ಕೊಂಡು ಸರ್ಜರಿ ಮಾಡಿಕೊಡ್ತಾರೆ. ಬಟ್ ಆ ಥರ ಮಾಡೋ ಹಾಗಿಲ್ಲ, ಅಡ್ಮಿಷನ್ ಆದಮೇಲೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಪ್ರೂವಲ್ ತೊಗೊಂಡು ನಿಮಗೆ ಆಪ್ರೇಷನ್ ಮಾಡಿ ಫ್ರೀಯಾಗಿ ಆಪ್ರೇಷನ್ ಮಾಡಿ ಕೊಡ್ತಾರೆ. ಈ ರೆಫರಲ್ ಲೆಟರ್ ಅಂದರೆ ಏನು, ಅದು ಹೇಗಿರುತ್ತೆ, ಅದನ್ನು ಹೇಗೆ ಹೋಗಿ ತೊಗೊಬರೋದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲ್ಡಾಗಿ ರೆಫರಲ್ ಲೆಟರ್ ಮತ್ತು ಕೋಡ್ಗಳ ಬಗ್ಗೆನೂ ಹೇಳಿದ್ದೆ. ಕೋಡು ಮತ್ತು ರೆಫರಲ್ ಲೆಟರ್ ಎರಡದ್ರ ಬಗ್ಗೆನೂ ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಪ್ರೈವೇಟ್ ಹಾಸ್ಪಿಟಲ್ಗೆ ಸರ್ಜರೀಸ್ಗೆ ಯಾವ ಕೋಡ್ ಬರುತ್ತೆ, ಮೆಡಿಕಲ್ ಮ್ಯಾನೇಜ್ಮೆಂಟಿಗೆ ಯಾವುದು ಕೋಡ್ಗಳು ಬರುತ್ತೆ, ಮತ್ತು ರೆಫರಲ್ ಲೆಟರ್ನ ತರೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ, ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾವ ಥರದ ವೀಡಿಯೋಸ್ ನಿಮಗೆ ಬೇಕಾಗಿರುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ.
ಖಂಡಿತ ನಾನು ಆ ಥರ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ. ಮತ್ತು ಯಾವುದೇ ಸರ್ಜರಿ ಮಾಡಿಸಿದ್ರೂ ಆಯುಷ್ಮಾನ್ ಯೋಜನೆಯಡಿ ಯಾವುದೇ ದುಡ್ಡನ್ನ ಕಟ್ಟೋ ಅಗತ್ಯ ಇಲ್ಲ. ಗೌರ್ಮೆಂಟವರು ಹೇಳಿದ್ದಾರೆ ಫ್ರೀಯಾಗಿ ಏನು ಕಾಸ್ಟ್ ಬರುತ್ತೆ ಅದರಲ್ಲಿ ಫ್ರೀ ಮಾಡಿಕೊಡ್ಬೇಕು. ಅದು ಹಾಸ್ಪಿಟಲ್ ಸ್ಟೇ ಬಂದು ಬಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೇಷಂಟ್ ಕ್ಯೂರಿಂಗ್ ಸಿಚುವೇಶನ್ ಮೇಲೂ ಕೂಡ ಡಿಪೆಂಡ್ ಆಗಿ ಮಾಡಿಕೊಡ್ತಾರೆ. ಅದು ಇಷ್ಟು ಡೇಸ್ ಅಂತ ಪರ್ಟಿಕ್ಯುಲರ್ ಡೇಸ್ ಅಂತ ಏನು ಇರೋದಿಲ್ಲ. ಪೇಷಂಟ್ ಕ್ಯೂರಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಹಾಸ್ಪಿಟಲ್ ಬಿಲ್ಲು ಅಲ್ಲಿ ಅಪ್ರೂವಲ್ ಆಗಿರೋದಕ್ಕಿಂತ ಎಕ್ಸ್ಟ್ರಾ ಬಿಲ್ ಆಗಿದ್ದರೆ ಅದು ಹಾಸ್ಪಿಟಲ್ ಅವರು ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಬಿಲ್ಲಿಂಗ್ ಸೆಕ್ಷನ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಟೀಮ್ ಆಗಿರ್ಬೋದು, ಆಯುಷ್ಮಾನ್ ನೋಡ್ತಿರ್ತಾರಲ್ಲ ಅವ್ರು ಆಗಿರ್ಬೋದು, ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅದನ್ನು ವಿಚಾರಿಸ್ಕೊಂಡು ನೀವು ಅಡ್ಮಿಷನ್ ಆಗ್ಬೋದು. ಇವತ್ತಿನ ವಿಡಿಯೋದ ಮಾಹಿತಿ ಇಷ್ಟೇ. See you guys next video. Until then, take care. Bye bye.